ರಸ್ತೆ ಬದಿಯಲ್ಲಿ ಕೂತು ತರಕಾರಿ ಮಾರೋ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾರಲ್ಲ ಇವರು ಅದು ಹೇಗೆ ಕಾನೂನಿನ ಉಲ್ಲಂಘನೆ ಮಾಡ್ತಾರೆ, ಇವರಿಗೆ ಯಾರ್ಯಾರ ಬೆಂಬಲ ಇರುತ್ತೆ ಅನ್ನೋದನ್ನು ತಿಳಿದುಕೊಳ್ಳಲು ನಾವೊಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಆ ಕಾರ್ಯಾಚರಣೆಯಲ್ಲಿ ಹೊರಬಿದ್ದ ಭಯಾನಕ ಮಾಹಿತಿ ಈ ರೀತಿ ಇದೆ. ಯಾರ ಭಯವೂ ಇಲ್ಲದೆ ರಾಜಾರೋಷವಾಗಿ ಮೂರನೇ ವ್ಯಕ್ತಿಯ ಚೆಕ್ ಡಿಸ್ಕೌಂಟ್ ಬಿಸ್ನೆಸ್ ಯಾವ ರೀತಿ ಮಾಡ್ತಾರೆ, ಈ ಅಕ್ರಮ ದಂಧೆಯ ಒಳಸುಳಿಗಳೇನು ಅನ್ನೋದನ್ನ ತಿಳಿಯಲು ನಾವು ರಹಸ್ಯ ಕಾರ್ಯಾಚರಣೆ ಪ್ರಾರಂಭಿಸಿದ್ವಿ. ಮೊದಲಿಗೆ ನಾವು 51,500 ರೂಪಾಯಿಯ ಚೆಕ್ ರೆಡಿ ಮಾಡಿದ್ವಿ. ಅದನ್ನ ಡಿಸ್ಕೌಂಟ್ ಮಾಡಲು ಕಾರ್ಪೊರೇಷನ್ ಸರ್ಕಲ್ಗೆ ಹೋದ್ವಿ. ಅಲ್ಲಿ ಹಿರಿಯ ಏಜೆಂಟರೊಬ್ಬರು ಈ ಬಿಸ್ನೆಸ್ ಬಗ್ಗೆ ಒಂದಿಷ್ಟು ಸತ್ಯ ಬಾಯ್ಬಿಟ್ರು. ಇದು ಚೆಕ್ ಡಿಸ್ಕೌಂಟ್ ಇವಾಗ 1.5% ಥರ ತೊಗೊಳ್ತಾರೆ, ತಿನ್ನ ಜಾಸ್ತಿ ತೊಗೋತಾರೆ. ಹೆಂಗೆ ಸರ್ ಈಗ ಅದು ಮಾಮೂಲಿ ಸೊಸೈಟಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೇಟ್ ತೊಗೊತಾರೆ ಸರ್. ಸುಬ್ರಹ್ಮಣ್ಯ ಅವರು ಪಾರ್ಟಿಗಳು ನೋಡ್ಕೊಂಡು ತೊಗೊತಾರೆ ಸರ್. ಅವರು ಹೌದ್ರಾ? ಒಂದೊಂದು ಪಾರ್ಟಿಗೆ ಒಂದೊಂದು ಥರ ತೊಗೊತಾರೆ. ಅಲ್ಲ 55,000 ರೂಪಾಯಿ ಟೋಟಲಾಗಿ ಎಷ್ಟು ರೇಟ್ ಮಾಡ್ತೀರಾ? 50,000 ರೂಪಾಯಿ. 55,000. 55,000 ಅಂದರೆ ಜಾಸ್ತಿ ಆಗುತ್ತೆ ಸರ್. 50,000 ರೂಪಾಯಿ ಮೇಲೆ ಬೇರೆ ರೇಟ್ ಇದೆ. ಡೈಲಿ ಅಂದರೆ ಅವಾಗ ಎಷ್ಟು ಲಕ್ಷ ಟರ್ನ್ ಓವರ್ ಆಗ್ಬೋದು ಸರ್ ನಿಮ್ಮ ಒಬ್ಬರ ಕಡೆಯಿಂದ? ಅಂದರೆ ಏನು ಅವರು ಹೇಳಿದಾರೆ ಸರ್, ಎಲ್ಲ ಅವರು ತಾಕತ್ತು ಅವರ ಅಪ್ರಾಕ್ಸಿಮೇಟಾಗಿ ಮಾಡ್ತಾರೆ. 2 ಲಕ್ಷ 3 ಲಕ್ಷ 5 ಲಕ್ಷ ಮಾಡ್ತಾರೆ ಇದೆ ನಡೆದ್ರೆ. ಇವರ ಮಾತು ಮುಗಿಯುತ್ತಿದ್ದಂತೆ ನಮ್ಮ ಚೆಕ್ ಪಡೆಯಲು ಏಜೆಂಟರೊಬ್ಬರು ಬಂದರು. ಮೊದಲು ಅವರು ನಮ್ಮ ಚೆಕ್ ಸ್ವೀಕರಿಸಲು ನಿರಾಕರಿಸುವ ರೀತಿ ನಕ್ರ ಆಡಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರು. ಆಗಲ್ಲ ಅಂದರೆ ಯಾವ ಥರ ಆಗಲ್ಲ? ಇದು ಎಲ್ಲ ಚೆಕ್ಗಳಿಗೆಲ್ಲ ತಗೊಳ್ಳಲ್ಲ, ಪ್ರೈವೇಟ್ ಚೆಕ್ಗಳು ಅದೇ ಬಂದಿರುತ್ತೆ. ನಾನು ಗ್ಯಾರಂಟಿ ಇದ್ದೀನಲ್ಲಪ್ಪ. ಗ್ಯಾರಂಟಿ ಅಲ್ಲ, ಅಲ್ಲಿ ತೊಗೊಬೇಕಲ್ಲ ಸೊಸೈಟಿಯಲ್ಲಿ. ಯಾವ ಸೊಸೈಟಿಯಲ್ಲಿ? ನಮ್ಮ ಸೊಸೈಟಿಯಲ್ಲಿ. ಅಲ್ಲ ನೋಡೋಣ, ವಿಚಾರಿಸ್ತೀನಿ. ಇಲ್ಲ ಇರ್ರಿ, ಒಂದು ಸ್ವಲ್ಪ ಹೊತ್ತು ಬನ್ನಿ, ವಿಚಾರಿಸ್ತೀನಿ. ಒಂದು 10-15 ನಿಮಿಷ. ಆಮೇಲೆ ಚೆಕ್ ಪಡೆದು 15 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಹೊರಟು ಹೋದ್ರು. ಈ ಮಧ್ಯೆ ನಾವು ಆ ಫುಟ್ಪಾತ್ ಮೇಲೆ ನಡೀತಿದ್ದ ವ್ಯವಹಾರಗಳನ್ನ ಗಮನವಿಟ್ಟು ನೋಡಿದ್ವಿ. ಅಲ್ಲಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ಕಗ್ಗೊಲೆಯಾಗಿತ್ತು. ಯಾರೇ ಬರ್ಲಿ, ಆತ ಯಾವುದೇ ಚೆಕ್ ತರ್ಲಿ, ಹಿಂದೆ ಮುಂದೆ ನೋಡದೆ ಅದನ್ನ ಡಿಸ್ಕೌಂಟ್ ಮಾಡ್ತಿದ್ರು. ಪರಿಚಿತರಾದ್ರೆ ಒಂದೆರಡು ಸಹಿಯಿಂದಲೇ ಕೆಲಸ ಮುಗಿಸ್ಕೊಳ್ತಿದ್ರು. ಅಪರಿಚಿತರಾದ್ರೆ ಅವರಿಂದ ಅಡ್ರೆಸ್ ಪ್ರೂಫ್ನ ಜೆರಾಕ್ಸ್ ಕಾಪಿ ಪಡೆದು ಹಣ ನೀಡ್ತಿದ್ರು. ಒಂದು ವೇಳೆ ಚೆಕ್ ಏನಾದರೂ ಬೌನ್ಸ್ ಆದ್ರೆ ಈ ಏಜೆಂಟ್ಗಳ ಗೂಂಡಾಗಳು ನಿಮ್ಮ ಮನೆಗೆ ಬಂದು ತೋಳ್ಬಲ ಪ್ರಯೋಗ ಮಾಡಿ ಹಣ ವಸೂಲು ಮಾಡ್ತಾರಂತೆ. ಹೌದು, ಇವರು ಕಾನೂನು ಬಾಹಿರವಾಗಿ ತಗೊಳ್ತಾರೆ ಚೆಕ್ಕನ್ನು. ಇವರು ಇಲ್ಲಿ ಅಕೌಂಟ್ ಓಪನ್ ಮಾಡ್ದಂಗೆ ಮಾಡ್ಕೋತಾರೆ. ಇವರು ಈ ಚೆಕ್ಕನ್ನು ತೊಗೊಂಡೋಗಿ ಸಂಬಂಧಪಟ್ಟಂಥ ಬ್ಯಾಂಕಿಗೆ ಹಾಕ್ತಾರೆ. ಆ ಬ್ಯಾಂಕಲ್ಲಿ ಅದು ಎನ್ಕ್ಯಾಶ್ ಆಗುತ್ತೆ ಹಣ. ಒಂದು ಸಮಯ ಎನ್ಕ್ಯಾಶ್ ಆಗದೇ ಇದ್ದರೆ ಆ ವ್ಯಕ್ತಿ ಹತ್ರ ಹೋಗಿ ಹಣ ವಸೂಲು ಮಾಡೋಷ್ಟು ಇವರಿಗೆ ತೋಳ್ಬಳಗಳು ಇದೆ. ಇಷ್ಟೆಲ್ಲ ಮಾಹಿತಿ ಸಂಗ್ರಹಿಸುತ್ತಿದ್ದಂತೆ ನಮ್ಮ ಚೆಕ್ ಪಡೆದ ಏಜೆಂಟ್ ಬಂದ್ರು. ನಮ್ಮಿಂದ 4 ಸಹಿ ಪಡೆದು 51,500 ರೂಪಾಯಿ ಚೆಕ್ಗೆ 49,000 ರೂಪಾಯಿ ನಗದು ಕೊಟ್ರು. ಸೈನ್ ಮಾಡ್ಬೇಕಾ? ಮತ್ತೆ 4 ಇಲ್ಲಿ ಸ್ಟಾರ್ ಇರೋ ಕಡೆ ಸೈನ್ ನೋಡಿರಿ. 4 ಕಡೆನೂ ಇಷ್ಟು ಕಡೆನೂ ಮಾಡಬೇಕಾ? ಏನಾಯ್ತು ಹೊಸ ರೂಲ್ಸು? ಅಯ್ಯೋ, ಫಸ್ಟ್ ಟೈಮು. ಯಾಕೆ ಹೊಸ ಥರ ಮಾತಾಡ್ತಾ ಇದೆಯಾ? ಯಾವತ್ತೂ ಸಿಗ್ನೇಚರ್ ತೊಗೊಳ್ದಿರೋ ನೀವು ಸಿಗ್ನೇಚರ್ ತೊಗೋತಾ ಇದೆಯಲ್ಲ, ಯಾಕೆ? ಬೇರೆ ಕಡೆ ಕಳಿಸ್ಬೇಕು. ಬೇರೆ ಕಡೆ ಅಂದ್ರೆ ಯಾವ ಥರ ಕಳಿಸೋದು? ಸೊಸೈಟಿಗೆ ಬೇರೆ ಕೊಡಬೇಕು. ಎಲ್ಲಿ ನೀನು ಚರಣ್ ಬ್ಯಾಂಕ್ ಕಳಿಸಿ ಅಲ್ಲ ಸುಬ್ರಹ್ಮಣ್ಯ ಕಳಿಸಿ, ಅಷ್ಟೇ ತಾನೇ ನೀನು? ಅಲ್ಲ, ನೀವು ಇಷ್ಟೊಂದು ದೊಡ್ಡ ಮೊತ್ತದ ನಗದು ಹಿಡ್ಕೊಂಡು ದಂಧೆ ಮಾಡ್ತಿರಲ್ಲ, ನಿಮ್ಗೆ ಯಾರ ರಕ್ಷಣೆ ಇದೆ ಅಂತ ಕೇಳಿದ್ವಿ. ಆಗ ಅವರು ಹೇಳಿದ್ದೇನು ಗೊತ್ತಾ? ಎಷ್ಟು ಕೊಡೋದು ಡೈಲಿ ಸ್ಟೇಷನ್ಗೆ? ಒಬ್ಬ 300 ರೂಪಾಯಿ ಕೊಡ್ತಾರೆ. ಒಬ್ಬ 300? ಡೈಲಿನ ತಿಂಗಳಿಗ ವಾರಕ್ಕ? ತಿಂಗಳಿಗೆ. ಸ್ಟೇಷನ್ ಡೈಲಿ ಎಷ್ಟು ಕೊಡೋದು? ಅದೇನೋ ತಿಂಗಳಿಗೆ ಇಷ್ಟೊಂದು ಕಟ್ತಾ ಇರ್ತಾರೆ. ಎಷ್ಟು? ತಿಂಗಳಿಗೆ 300-400 ಕಟ್ತಾರೆ. ತಿಂಗಳಿಗೆ ಒಬ್ಬ ಪರ್ಸನ್ನ? ಅಲ್ಲ ತಿಂಗಳಿಗ ಡೈಲಿಗ? ತಿಂಗಳಿಗೆ ಒಬ್ಬ ಒಂದು ಪರ್ಸನ್. ಹಲ್ಸೂರ್ ಗೇಟ್ ಪೊಲೀಸರಿಗೆ ತಿಂಗಳ ಮಾಮೂಲಿ ಕೊಟ್ರೆ
ಇವರನ್ನ ಕೇಳುವವರೇ ಇಲ್ಲ ಅಂತೆ. ಎಂಜಲು ಕಾಸು ನೆಕ್ಕೋ ಪೊಲೀಸರು ನೆಮ್ಮದಿಯಾಗಿ ಠಾಣೆ ಒಳಗೆ ಕುಳಿತಿರುವಾಗ ಕಳ್ಳಕಾಕರರು ಹಾಡ ಹಗಲೇ ಮಹಿಳೆ ಮೇಲೆ ಹಲ್ಲೆ ಮಾಡುವುದರಲ್ಲಿ ಅಚ್ಚರಿ ಇಲ್ಲ ಬಿಡಿ. ನಮ್ಮ ಚೆಕ್ ಎಲ್ಲಿ ಕ್ಲಿಯರ್ ಆಗಿದೆ ಅಂತ ತಿಳಿದುಕೊಳ್ಳಲು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆಸಿದ್ವಿ. ಅದು ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಕ್ಲಿಯರ್ ಆಗಿದೆ. ಹೇಗಿದೆ ನೋಡಿ ಸಹಕಾರಿ ಬ್ಯಾಂಕ್ಗಳ ಅಕ್ರಮ ವ್ಯವಹಾರ. ಇವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮದ ಬಗ್ಗೆ ಭಯವೇ ಇಲ್ಲ. ಕರ್ನಾಟಕ ಸಹಕಾರಿ ಕಾಯ್ದೆ ಇವರಿಗೆ ಕಾಲ ಕಸಕ್ಕಿಂತ ಕಡೆ. ಕೋಟಿ ಕೋಟಿ ಕಪ್ಪು ಹಣ ಸಂಗ್ರಹಿಸೋ ಮತ್ತು ಅಮಾಯಕರಿಗೆ ಮೋಸ ಮಾಡೋ ಈ ಕರಾಳ ದಂಧೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಬೆಂಬಲ ಇದೆ ಅಂದರೆ ನಂಬ್ತೀರಾ? ಆದರೆ ನೀವು ನಂಬಲೇಬೇಕು. ಆ ರಿಸರ್ವ್ ಬ್ಯಾಂಕ್ನವರು ಕೂಡ ಅವರು ಬಂದಿದ್ದ ಅವ್ರಿಗೆ ಬಹಳಷ್ಟು ಉಡುಗೊರೆಗಳನ್ನು ಕೂಡ ಅವರಿಂದ ಪಡೆದಿದ್ದಾರೆ ಅನ್ನೋದು ಕೂಡ ನನಗೆ ಕೆಲವು ಗ್ರಾಹಕರು ಹೇಳ್ತಾರೆ.